ನನಗೆ ₹100 ಇರೋದು ₹1000 ಬೇಕು, 1000 ಲಕ್ಷ ಆಗಬೇಕು, ಲಕ್ಷ ಕೋಟಿ ಆಗಬೇಕು ಅನ್ನೋದು ಒಂದು ಗ್ರೋತ್. ನನಗೆ ಅದೆಲ್ಲ ಮುಖ್ಯ. ನಾನು ಹೆಂಡತಿ ಜೊತೆ ದಿನಾಲ್ ಸಂಜೆ ಕಾಣ ಕಳಿಬೇಕು, ಅವ್ರ ಜೊತೆ ಟಿವಿ ನೋಡ್ಬೇಕು, ಮಕ್ಳನ್ನ ಕರ್ಕೊಂಡು ಕಬ್ಬನ್ ಪಾರ್ಕ್ ಹೋಗ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು. ಅದು ನನ್ಗೆ ಶಾಂತಿ, ಅದು ನನ್ ಗ್ರೋತ್ ಅಂತ ನನಗೆ ಅನ್ಸಿದ್ರೆ ಅದು ಇನ್ನೊಂದು ಕ್ಯಾರೆಕ್ಟರ್. ಅದು ಇನ್ನೊಂದು ಕ್ಯಾರೆಕ್ಟರ್ ಇನ್ನೊಂದೇನೋ ಇರುತ್ತೆ. ಸೊ ನಮ್ಮ ಯಾರ್ಡ್ ಸ್ಟಿಕ್ ಆಫ್ ಗ್ರೋತ್ ಬೇರೆ ರೀ. ಕೋಟಿಗಳಿಂದಾನೇ ಎಲ್ಲ ಗ್ರೋತ್ ಇದೆ ಅಂತಲ್ಲ, ಇಟ್ ಸ್ಟುಪಿಡ್ ಆಕ್ಚುಲಿ. ಅದು ಒಂದು ಯಾರ್ಡ್ ಸ್ಟಿಕ್ ಅಷ್ಟೇ. ಅವನಲ್ಲಿ ಇನ್ನೇನೋ ಯಾರ್ಡ್ ಸ್ಟಿಕ್ ಇರ್ಬೋದ್ರಿ. ಅವ್ನು ಬಹಳ ಖುಷಿಯಾಗಿರ್ಬೋದು, ನಿಮ್ಗೆ ಅನಿಸ್ಬೋದು ಅವ್ನು ಗ್ರೋ ಆಗಿಲ್ಲ ಅಂತ. ಅವ್ನ್ ಪ್ರಾಬ್ಲಿ ಈಸ್ ಹ್ಯಾಪಿಯರ್ ದನ್ ಅಸ್. ಅದನ್ನ ನಾವು ಜಡ್ಜ್ ಮಾಡಕ್ಕಾಗಲ್ಲ. ಐವ್ ಸೀನ್ ಸಮ್ ಕ್ಯಾರೆಕ್ಟರ್ ಸರ್, ಯು ವೋಂಟ್ ಬಿಲೀವ್. ಹೊರಗಡೆ ಪ್ರಪಂಚಕ್ಕೆ ಅವ್ರು ಲೂಸ್ ಅಂತ ಅನಿಸ್ಬೋದು, ಬಟ್ ಅವನಿಗೆ ಇರುವಂತ ಮನಃಶಾಂತಿ ಈ ದಾದಾಗಳಿಗಿರಲ್ಲ. ಸೊ ಆ ಜಡ್ಜ್ಮೆಂಟ್ ಇಟ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಹೇಳ್ತಾರೆ ನಾನು, ನಿಮ್ಮ ಕನ್ಸೆಪ್ಟ್ ಆಫ್ ಗ್ರೋತ್ ಅವನ ಕನ್ಸೆಪ್ಟ್ ಆಫ್ ಗ್ರೋತ್ ಬೇರೆ ಇರುತ್ತೆ ರೀ. ಒಬ್ಬನು ಬರೀ ಕಲಿಕೆನ, ಅದು ಕಲಿಬೇಕು ಇದು ಕಲಿಬೇಕು ಅಂತ ಅದಲ್ಲೇ ಖುಷಿ ಇರುತ್ತೆ ಅವನಿಗೆ. ಹಾಗಾಗಿ ಅವ್ನು ಏನ್ ಖುಷಿ ಕೊಡುತ್ತೋ ಅದು. ಸೊ ನಿಮ್ಮ ಗ್ರೋತ್ ನೀವೇನೋ ಅನ್ಕೊಂಡಿದ್ದೀರಾ. ಸೊ ಗ್ರೋತ್ ಅನ್ನೋದು ಇಟ್ಸ್ ಅಬೌಟ್ ಇಂಟರ್ನಲ್ ಗ್ರೋತ್. ಅದು ನೀನೇನಾಗ್ತಿದ್ಯಾ ಅನ್ನೋದೇ ಮೇನ್.